ದಲಿತ ನಾಯಕರು ಎಚ್ ಸಿ ಮಾದೇವಪುರ ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಹೀಗೆ ವಿಭಾಗಕ್ಕೆ ಒಳ್ಳೆ ನಾಯಕರಿಗೆ ಸಚಿವರು ಕೊಟ್ಟು ಇವತ್ತಿನ ಈ ಸರ್ಕಾರದಲ್ಲಿ ಮುಂದುವರಿಸಬೇಕು ಅಂದ್ಬಿಟ್ಟು ನಮ್ಮ ಈ ಪ್ರತಿಭಟನೆ ಯಶಸ್ವಿಯಾಗಿ ಅಂದ್ಬಿಟ್ಟು ಇಡೀ ಸುಮಾರು ಒಂದು 50,000 ಜನ ಇವತ್ತು ಪ್ರತಿಭಟನೆ ಬಂದಿದ್ದೀವಿ. ಈ ಡಿ ಕೆ ಶಿವಕುಮಾರ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಎಚ್ ಸಿ ಮಾದೇವಪುರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟು ಅವ್ರ ಗೌರವಯುತವಾಗಿ ಈ ಸರ್ಕಾರದಲ್ಲಿ ನಡೆಸ್ಕೋಬೇಕು ಅಂದ್ಬಿಟ್ಟು ನಮ್ಮ ಐಎನ್ಎ ಮುಖಂಡರಾದ ಎಚ್ ಸಿ ಮಾದೇವಪ್ಪನವರು ನಡೆಸ್ಕೊಳ್ಬೇಕು ಅಂದ್ಬಿಟ್ಟು ನಮ್ಮೆಲ್ಲರ ಮಾರಿಗೆ ಈ ಮೈಸೂರು ಪೀಠ ಪರಕ್ಕಲ್ಲಿ ಹೋರಾಟ ನಂಬಿಕೆ ಆಗ್ತಿದೆ. ಹೋರಾಟ ಮಾಡೋದು ಬ್ಲಾಕ್ ಮೇಲ್ ಮಾಡೋದು ಈ ಥರದ್ದೆಲ್ಲ ಬಿಟ್ಬಿಡಿ, ನಾವು ಎಲ್ಲರಿಗೂ ನ್ಯಾಯಸಮ್ಮತವಾಗಿ ಅಧಿಕಾರ ಕೊಡ್ತೀವಿ. ನ್ಯಾಯಸಮ್ಮತ ಇವತ್ತಿನ 25 ವರ್ಷ ಹಿಂದೆನೂ ಅಹಿಂದ ಸಮಾಜ ಕಟ್ಟಿದಾಗಲೂ ಮುಂಚೂಣಿಲಿದ್ದಾರೆ ಎಚ್ ಸಿ ಮಾದೇವಪ್ಪರು. ಸಿದ್ದರಾಮಯ್ಯನ ಬೆನ್ಗಾವಲಾಗಿ ಸಿದ್ದರಾಮಯ್ಯನ ಫಾಲೋವರ್ಸ್ ಆಗಿ ಬಂದು ಅವ್ರಿಗೆ ಬೆಂಬಲ ಕೊಟ್ಟು ಇವತ್ತಿನ ಅವ್ರನ್ನ ಮುಖ್ಯಮಂತ್ರಿ ಮಾಡಿ 2 ಬಾರಿ ಮುಖ್ಯಮಂತ್ರಿ ಮಾಡಿಕೊಂಡು ಎಚ್ ಸಿ ಮಾದೇವಪುರದ ಸ್ಥಾನ ಅತಿ ಮುಖ್ಯವಾಗಿದ್ದರಿಂದ ಈ ಭಾಗಕ್ಕೆ ನಮ್ಮ ಮೈಸೂರು ಭಾಗಕ್ಕೆ ಎಚ್ ಸಿ ಮಾದೇವ ಬಿಟ್ಟರೆ ಈ ಸೀನಿಯರ್ ಲೀಡ್ರು ಯಾರೂ ಇಲ್ಲ. ಮುಂದೆ ನಮ್ಮ ಜನಕ್ಕೆ ಬೇರೆಯವ್ರು ಕೊಡಲಿ, ಈ ಬಾರಿ ಯಾರು ಎಚ್ ಸಿ ಮಾದೇವಪುರ ಕೊಟ್ಟು ಇವತ್ತಿನ ಗೌರವತೆಗೆ ನಡೆಸ್ಕೋಬೇಕು ಅಂದ್ಬಿಟ್ಟು ನಮ್ಮೆಲ್ಲರ ಮನವಿ. ಮೈಸೂರು ಚಾಮರಾಜನಗರ ಮೈಸೂರು ಮಂಡ್ಯ ನಮ್ಮ ದಲಿತ ಆಯಿಂದ ಒಕ್ಕೂಟದಿಂದ ಕೇಳ್ತಾ ಇದೀವಿ, ಆಯಿಂದ ಜನಸಂಖ್ಯೆಯಿಂದ ಕೇಳ್ತಾ ಇದೀವಿ ನಾವು. ಸರ್, ಯತೀಂದ್ರ ಅವ್ರಿಗೆ ಮೊದಲನೇ ಪಟ್ಟಿಲೇ ರಿಲೀಸ್ ಆಯಿತು, ಹಾಗೇನೆ ಮಾದೇವಪ್ಪರ್ಗೆ ಮೊದಲನೇ ಪಟ್ಟಿಲೇ ಆಗಬೇಕಾಗಿತ್ತು. ಮೊದಲನೇ ಪಟ್ಟಿಲೇ ಆಗಬೇಕಾಗಿತ್ತು. ಆದ್ದರಿಂದ ನಮ್ದೇನು ಅಭ್ಯಂತರ ಇಲ್ಲ ಯತೀಂದ್ರ ಅವರು ಕೊಟ್ಟೋದ್ರಿಂದ. ಈ ಬಾರಿನೂ ಈಗ ಮಾದೇವಪುರ ಕೊಡ್ತಾರೆ ಅಂತ ನಂಬಿಕೆ ಇದೆ. ಮಾದೇವಪುರಕ್ಕೆ ಸಿದ್ದರಾಮಯ್ಯವರು ಹೇಳಿ ಈ ಸಲ ಮಿನಿಸ್ಟರ್ ಮಾಡ್ತಾರೆ ಅಂತ ನಂಬಿಕೆನೂ ಇದೆ. ಅದರಿಂದ ಯತೀಂದ್ರ ಅವರು ಕೊಟ್ಟರೆ ನಮ್ದು ಯಾವುದೇ ಥರದ ಅಭ್ಯಂತರ ಇಲ್ಲ. ನಮ್ಮ ಮಾದೇವಪುರಗೂ ಕೊಡಬೇಕು ಅಂದ್ಬಿಟ್ಟು ನಮ್ಮ ಈ ಅಭಿಲಾಷೆ ಇದೆ. ನಮ್ಮ ಮನವಿ ಏನಂದರೆ ಮೈಸೂರು ಭಾಗಕ್ಕೆ ಚಾಮರಾಜನಗರ ಬಗ್ಗೆ ಎಚ್ ಸಿ ಮಾದೇವಪುರ ಸೀನಿಯಾರಿಟಿ ಇರೋದ್ರಿಂದ ಅವರು ಒಳ್ಳೆ ಉತ್ತಮ ಕೆಲಸ ಮಾಡೋದ್ರಿಂದ ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂದ್ಬಿಟ್ಟು ಈ ಹೋರಾಟನ ಹಮ್ಮಿಕೊಳ್ಳಲಾಗಿದೆ. ಮೈಸೂರಿಂದ ಅಶೋಕ್ಪುರಂ ಮಹೇಶ್ ಅಂತ. ನನ್ನ ಹೆಸರು ಪರಶುಮೂರ್ತಿ ಅಂತ, ವರ್ಣ ಕ್ಷೇತ್ರದಿಂದ ಬಂದಿರೋದು. ಇವತ್ತು ಈ ಕಾಂಗ್ರೆಸ್ಸಿನ ನಡೆ ನೋಡಿದ್ರೆ ತುಂಬ ನೋವಾಗ್ತಾ ಇದೆ. ಇವತ್ತು ಎಚ್ ಸಿ ಮಾದೇವಪ್ಪರವರು ಈ ಮೈಸೂರು ಭಾಗ ಅನ್ನೋದಕ್ಕಿಂತ ಕರ್ನಾಟಕದಲ್ಲಿ ಒಬ್ಬ ಹಿಂದುಳಿದ ನಮ್ಮ ದಲಿತ ನಾಯಕರು. ಇವತ್ತು ಕಾಂಗ್ರೆಸ್ಸು ದಲಿತರ ಓಟನ್ನು ತಕ್ಕೊಂಡು ಇವತ್ತು ಇಲ್ಲಿವರೆಗೂ ಕೂಡ ರಾಜ್ಯಭಾರವನ್ನು ಮಾಡಿದೆ. ನಮಗೆ ದಲಿತರಿಗೆ ಮುಖ್ಯಮಂತ್ರಿ ಕೊಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ, ಇದುವರೆಗೂ ಕೂಡ ಆ ಒಂದು ಕೆಲಸವನ್ನು ಕೂಡ ಮಾಡೋಕ್ಕಾಗಿಲ್ಲ. ಆದರೆ ನಾವು ನೋಡ್ತಾ ಬಂದರೆ ಹಂತವಾಗಿ ದಲಿತರನ್ನ ತುಳಿತಾ ಇದೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಅದಕ್ಕೆ ಇದು ಒಂದು ನೈಜ ಉದಾಹರಣೆ. ಮಾದೇವಪ್ಪ ಅವರು ಈ ಭಾಗದಲ್ಲಿ ಎಲ್ಲ ಜನವನ್ನು ಸಂಘಟಿಸ್ಕೊಂಡು ಪಕ್ಷವನ್ನು ಅತಿ ಎತ್ತರಕ್ಕೆ ಕೊಂಡೋಗಿರ್ತಕ್ಕಂಥ ಪಾತ್ರ ಅವ್ರದ್ದು ಕೂಡ ಇದೆ. ಹಾಗಾದರೆ ಎಲ್ಲ ದಲಿತರನ್ನ ಕಾಂಗ್ರೆಸ್ ಪಕ್ಷ ಹುದ್ದೆಗಳನ್ನು ಕೊಡಲಿಲ್ಲ, ಕಸ್ಕೊತಾ ಇದೆ ಅಂತಂದರೆ ದಲಿತರನ್ನ ದಮನ ಮಾಡ್ತಕ್ಕಂಥ ಒಂದು ಇದು ಎದ್ದು ಕಾಣ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಮೊದಲನೇ ಪಟ್ಟಿನಲ್ಲೇ ಕೂಡ ಇವ್ರನ್ನ ಕ್ಯಾಬಿನೆಟ್ ತಗೋಬೇಕಾಗಿತ್ತು. ಅನಿವಾರ್ಯ. ನಮಗೆ ಆಶ್ಚರ್ಯ ಆಗ್ತದೆ ಯಾಕೆ ಕೆಲಸ ಮಾಡಿದೆ ಅಂತ ಗೊತ್ತಿಲ್ಲ. ಏನೇ ಇರಲಿ, ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸರ್ಕಾರದಲ್ಲಿ ಈ ಮಾದೇವಪ್ಪ ಅವ್ರನ್ನ ಇಲ್ಲಿ ಕೈ ಬಿಡ್ತು ಅಂತಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನು ಅವರೇ ಅನುಭವಿಸ್ಬೇಕು ಬರ್ತದೆ. ಹಾಗಾಗಿ ಈ ಸರ್ಕಾರ ಎಚ್ಚೆತ್ಕೊಂಡು ಈಗಲಾದರೂ ಅವರಿಗೆ ಉನ್ನತ ಸ್ಥಾನವನ್ನು ಕೊಟ್ಟು ಅವರ ಸ್ಥಾನಮಾನಕ್ಕೆ ಗೌರವ ಕೊಟ್ಟು ಜನಾಂಗಕ್ಕೆ ಅನುಕೂಲ ಆಗೋಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮಾದೇವಪ್ಪ ಅವರು ಇಡೀ ರಾಜ್ಯಕ್ಕೆ ಸಾಕಷ್ಟು ಉಪಯೋಗ ಆಗಂಥ ಕೆಲಸಗಳನ್ನೇ ಮಾಡಿದ್ದಾರೆ. ಈವಾಗಲೂ ಅವ್ರು ಮಾಡಬೇಕಾಗಿತ್ತು. ಸಮಾಜ ಕಲ್ಯಾಣ ಸಚಿವರಾಗಿ ಏನೇನು ಕೆಲಸ ಮಾಡಬೇಕಾಯ್ತು ಅದು ಮುಂದುವರಿಸೋದಕ್ಕೆ ಅವಕಾಶ ಕೊಡಬೇಕಂತೇಳಿ ನಾವೆಲ್ಲ ಇಲ್ಲಿ ಬಂದು ಅವರನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಮೈಸೂರಿಂದ ಬಂದಿದ್ದೀವಿ. ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ದಲಿತ ನಾಯಕರಿಗೆ ಪ್ರತಿ ಹಂತದಲ್ಲೂ ಕೂಡ ಅವಮಾನ ಆಗ್ತಾ ಇರ್ತದೆ. ಉದಾಹರಣೆಗೆ ಸಿದ್ದರಾಮಯ್ಯ ಇದ್ದಾಗ ಉಪಮುಖ್ಯಮಂತ್ರಿ ಅಂತ ಪಕ್ಕದಲ್ಲಿ ಫೋಟೋ ಹಾಕ್ತಾಯಿದ್ರು. ಈಗ ಆಗ್ತಾ ಇಲ್ಲ. ಇಲ್ಲೇ ದಲಿತರ ಶೋಷಣೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮೊನ್ನೆ ಮುಖ್ಯಮಂತ್ರಿ ಆಗಿಲ್ಲ, ಅಲ್ಲಿಂದೇ ಸ್ಟಾರ್ಟ್ ಮಾಡಿದ್ರು. ಇನ್ನು ಮುಂದಕ್ಕೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ನಮ್ಮ ಮೈಸೂರು ಭಾಗದಿಂದ ಅವ್ರಿಗೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಡಿ ಕೆ ಶಿವಕುಮಾರ್ಗೆ ಧಿಕ್ಕಾರ.